ಕುಶಾಲನಗರದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ಗೆ ರಾಜಕೀಯ ಟ್ವಿಸ್ಟ್ ಸಿಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸ್ತಾ ಇರೋದು. ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇನ್ನು ಇವರ ಆತ್ಮಹತ್ಯೆಗೆ ನೇರ ಹೊಣೆ ಕಾಂಗ್ರೆಸ್ ನಾಯಕರು ಅಂತ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ಬಿಜೆಪಿ ಆರೋಪವನ್ನು ಖಂಡಿಸಿ ಇಂದು ಕಾಂಗ್ರೆಸ್ ಬೃಹತ್ ಪ್ರೊಟೆಸ್ಟ್ ನಡೆಸ್ತಾ ಇದೆ. ಇಂದು ಮಡಿಕೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಯುತ್ತೆ. ಶಾಸಕ ಪೊನ್ನಣ್ಣ ಹಾಗೆ ಮಂತರ್ಗೌಡ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಮಡಿಕೇರಿಯ ಕಾರ್ಯಪ್ಪ ವೃತ್ತದಲ್ಲಿ ಕೌಂಟರ್ ಪ್ರೊಟೆಸ್ಟ್ ನಡೆಯುತ್ತೆ. ಇವತ್ತು ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ಗೆ ರಾಜಕೀಯ ಟ್ವಿಸ್ಟ್ ಸಿಗ್ತಾ ಇದೆ. ಈ ಹಿಂದೆ ಕೂಡ ಅವರು ಆತ್ಮಹತ್ಯೆಗೆ ಶರಣಾಗುವ ಮುನ್ನ ಬರೆದಂತಹ ಡೆತ್ ನೋಟ್ನಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಹೆಸರನ್ನ ಉಲ್ಲೇಖನ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಅಥವಾ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಮೇಲೆ ಹೊರಿಸ್ತಾ ಇರುವಂತಹ ಆರೋಪ ಏನು ಅಂತ ಹೇಳಿದ್ರೆ, ಇಂದು ಮಡಿಕೇರಿಯಲ್ಲಿ ನಡೆತಾ ಇರುವಂತಹ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಲ್ಲಿವರೆಗೂ ಆರೋಪಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಪೊನ್ನಣ್ಣ ಹಾಗೆ ಮಂತರ್ಗೌಡ ಅವರ ಹೆಸರನ್ನ ಉಲ್ಲೇಖನ ಮಾಡಲಾಗಿದೆ. ಆದರೂ ಕೂಡ ಇಲ್ಲಿವರೆಗೂ FIR ಮಾಡ್ತಾ ಇಲ್ಲ ಪೊಲೀಸರು. ಹಾಗಾಗಿ ಪ್ರೊಟೆಸ್ಟ್ ಕೂಡ ನಡೀತಾ ಇತ್ತು. ಇವತ್ತು ಅವರ ಪ್ರೊಟೆಸ್ಟ್ಗೆ ಕೌಂಟರ್ ಕೊಡೋದಕ್ಕೆ ಮಡಿಕೇರಿಯಲ್ಲಿ ಮತ್ತೆ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಪ್ರೊಟೆಸ್ಟ್ನಲ್ಲಿ ಮಂತರ್ಗೌಡ ಹಾಗೆ ಪೊನ್ನಣ್ಣ ಅವರು ಭಾಗಿಯಾಗ್ತಾರೆ. ಮಡಿಕೇರಿಯ ಕಾರ್ಯಪ್ಪ ಸರ್ಕಲ್ನಲ್ಲಿ ಕೌಂಟರ್ ಪ್ರೊಟೆಸ್ಟ್ ನಡೆಯೋದು ಅಂದ್ರೆ ತಪ್ಪು ನಮ್ದಿಲ್ಲ, ಇದೆಲ್ಲವೂ ಕೂಡ ರಾಜಕೀಯ ಬಣ್ಣ ಬಳಿಯುವ ಕೆಲಸ ಅನ್ನೋದನ್ನ ನಿರೂಪಣೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧವಾಗಿ ಪ್ರೊಟೆಸ್ಟ್ ನಡೆಸ್ತಾ ಇರೋದು ಮಡಿಕೇರಿಯಲ್ಲಿ. ಅಂದ್ರೆ ವಿನಯ್ ಸೋಮಣ್ಣ ಅವರ ಆತ್ಮಹತ್ಯೆ ಕೊಡಗಿನಿಂದ ಬಂದು ಬೆಂಗಳೂರಿನಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ರಾಜಕೀಯ ಹಲವಾರು ಆಂಗಲ್ಗಳು ಸಿಗ್ತಾ ಹೋಗ್ತವೆ. ಇನ್ನು ಪ್ರಮುಖವಾಗಿ ಅವರ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಹೆಸರುಗಳನ್ನ ಇದ್ರೂ ಕೂಡ ಏನಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಆಗ್ತಾ ಇಲ್ಲ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆಯಾಗಿದ್ರೆ, ಇನ್ನೊಂದು ಕಡೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರಾಗಿರುವಂತಹ ಅಥವಾ ಸಚಿವರಾಗಿರುವಂತಹ ಪೊನ್ನಣ್ಣ ಹಾಗೆ ಮಂತರ್ಗೌಡ ಶಾಸಕರಿಬ್ರು ಕೂಡ ಅವರಿಬ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಕೌಂಟರ್ ಪ್ರೊಟೆಸ್ಟ್ ಮಾಡ್ತಾ ಇರೋದು ಕಾರ್ಯಪ್ಪ ಸರ್ಕಲ್ನಲ್ಲಿ.